ಇವಾಗ ನಾನು ಒಂದು ಹೇಳ್ತಿದ್ರಿ ಕೇಳಿ, ನಾನು ಅಲ್ಲ ಹಾಕ್ಕೊಂಡಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೊನೌನ್ಸಿಂಗು ಕರೆಕ್ಟಾಗಿ ಬರಲ್ಲ. ಹಲ್ಲೆಲೂಯಾ. ಯಾಕಂದರೆ ಅದು ಇನ್ನೂ ದಪ್ಪ ಇದೆ, ಇನ್ನೂ ಸ್ಟ್ರಾಂಗ್ ಆಗಿದೆ. ಅದು ಸೊಯ್ಬೇಕು ಅಂದರೆ ಅದು ರಫ್ ಇದ್ದದ್ದು ಸ್ಮೂತ್ ಆಗಬೇಕು. ಅವಾಗೆ ಕರೆಕ್ಟಾಗಿ ಮಾತಾಡೋದಕ್ಕೆ ನನಗೆ ಬರುತ್ತೆ. ಹಲ್ಲೆಲೂಯಾ. ಯಾಕಪ್ಪ ಜುಕ ಈ ಥರ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ ಬೇಜಾರಾಗಬೇಡಿ. ಹಲ್ಲೆಲೂಯಾ. ಯಾಕಂದರೆ ಅಲ್ಲಿ ಹೋಗಿದ ಸಲಿಗೆ ಅಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಹಲ್ಲೆಲೂಯಾ. ಅಲ್ಲಿ ಹಾಕಿದ ತಕ್ಷಣವೇ ನನಗೆ ಅಳು ಅಂದರೆ ಅಳು, ತುಂಬ ಅಳು ಆಗ್ಬಿಟ್ಟಿದೆ. ಏನಪ್ಪ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರಲ್ಲ, ಇವಾಗ ನೋಡಿದ್ರೆ ಹಿಂಗಾಗಿದ್ದಲ್ಲ ಅಂತ ಫುಲ್ಲು ಬೇಜಾರಾಗ್ಬಿಟ್ಟು ಅತ್ತೇ ಬಿಟ್ಟಾರ. ಅವ್ರು ಫುಲ್ ಕಡಿಯಲ್ಲಿ ಇಟ್ಬಿಟ್ಟಿದ್ದೀನಿ. ಇಟ್ಟಿದ ತಕ್ಷಣ ಯಾಕಂದರೆ ಅವತ್ತು ಬಂದಿದ್ದೀರಿ ಆರಾಧಕ ಟೈಮಲ್ಲಿ ಕೀರ್ತನೆಗಳು ಓದ್ತಾ ಇದ್ದಾರೆ. ನಾನು ಸ್ವಲ್ಪ ಆದರೂ ಜೋರಾಗಿ ಹೇಳ್ತೀನಿ. ಹಲ್ಲೆಲೂಯಾ. ಹೇಳ್ತೀರಾ ಹೇಳಲ್ಲ? ಹೇಳ್ತೀರಿ. ಆವತ್ತು ಹೇಳೋಕ್ಕೆ ಬಂದಿಲ್ಲ. ಏಸಪ್ಪ ಏನು ಮಾಡಲಿ ಏಸಪ್ಪ, ಒಳಗೆ ಮನೋವೇದನೆಯಲ್ಲೇ ನನಗೆ ಅಳು ಬರ್ತಾನೇ ಇದೆ. ಮನೇಲಿ ಹೋಗ್ಬಿಟ್ಟು ಇಲ್ಲಿಲ್ಲ, ಮನೆಗೆ ರಾಜು ಮನೆಯಲ್ಲಿ 2 ಬೆಡ್ರೂಮ್ ಇದೆ, ಫುಲ್ಲು ಹತ್ಕೊಂಡು ಕೂತ್ಬಿಟ್ಟಿದ್ದೀನಿ. ದೇವ್ರಿ ಏನಪ್ಪ ಇದು ಸುಡಿ, ಅವು ಈ 4 ಕಲ್ಲಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲಪ್ಪ. ಹಲ್ಲೆಲೂಯಾ. 4 ಕಲ್ಲಿದ್ದರೆ ಇನ್ನೂ ಸೂಪರಾಗಿರ್ತಿತ್ತು, ಇನ್ನೇನಪ್ಪ ಮಾಡಿದ್ರು. ಹಲ್ಲೆಲೂಯಾ. ದೇವ್ರು ಹೇಳ್ತಿದ್ರು, ಧೈರ್ಯಪಡಿಸಿದ್ರು. ಹಲ್ಲೆಲೂಯಾ. ನಾನಿದ್ದೇನೆ ಮಗನೇ, ಭಯಪಡಬೇಡ. ಹಲ್ಲೆಲೂಯಾ. ನಾನಿದ್ದೇನೆ ನಿನಗೆ ಸರಿಪಡಿಸೋದಕ್ಕೆ. ಹಲ್ಲೆಲೂಯಾ. ನಾನಿದ್ದೇನೆ ನಿನಗೆ ಮಾತಾಡಿಸೋದಕ್ಕೆ. ಹಲ್ಲೆಲೂಯಾ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ಸೀನು ಬಾಳಲ್ಲಿ ಮಾಡಿದೆ, ಸೀನು ಬಾಳಲ್ಲಿ ಮಾಡಿದೆ. ಎಲ್ ಶಡಾಯ್ ನನ್ನ ಜೊತೆ ನೀನು, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್